Hello friends, hope you are doing great. ವೆಲ್ಕಮ್ ಟು ನಮ್ಮ ಕನ್ನಡ ಜಗತ್ತು. ನಾವು ಪಿ ವೈ ಕ್ಯೂ ಸೆಷನ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಎಸ್ ಎಸ್ ಸಿ ಜಿ ಡಿದು ಪಿ ವೈ ಕ್ಯೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 1 ನೋಡೋಣ. ಸೊ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಗ್ರಾಮ್ಯಾಟಿಕಲ್ ಎರರ್. ಇದರಲ್ಲಿದೆ ಒಂದು ಮಿಸ್ಟೇಕ್ ಇದೆ. ಎರರ್ ಅಂದರೆ ಮಿಸ್ಟೇಕ್. ಓಕೆನಾ? ಸೊ ಅದು ಏನಿದೆ ನೋಡಿ. He spoke passionately about his favorite book ಇದೆ. ಸೆಕೆಂಡ್ ಬಿ ಆರ್ಟಿಕ್ಯುಲೇಟಿಂಗ್ ಹಿಸ್ ಥಾಟ್ಸ್ ಕ್ಲಿಯರ್ ಇದೆ. ಓಕೆ ಆ್ಯಂಡ್ ಎಂಗೇಜಿಂಗ್ ಎವ್ರಿ ಒನ್ ಇನ್ ಎ ಲೈವ್ಲಿ ಡಿಸ್ಕಷನ್ ಅಬೌಟ್ ಇಟ್ಸ್ ಥೀಮ್ಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟ್ಲಿ ಇಲ್ಲಿ ಎಲ್ ವೈ ಇದೆ. ಇಲ್ಲಿ 2 ಕಡೆ 3 ಕಡೆ ಎಲ್ ವೈ ಬಂದಿದೆ. ಓಕೆನಾ, ಲೈವ್ಲಿ. ಓಕೆನಾ, ಸೊ ಇಲ್ಲಿ ಏನು ಆಗಬೇಕು, ಇದು ಮಿಸ್ಟೇಕ್ ಏನಿದೆ ಅಂದರೆ ಫಸ್ಟ್ ಮಿಸ್ಟೇಕ್ ಏನಿದೆ ಅಂದರೆ ಅಡ್ಜೆಕ್ಟಿವ್ ಮಿಸ್ಟೇಕ್ ಇದೆ. ಕ್ಲಿಯರ್ ಇರೋದು ಏನಾಗಬೇಕು, ಕ್ಲಿಯರ್ಲಿ ಆಗಬೇಕು ಅಡ್ಜೆಕ್ಟಿವ್. ಇಲ್ಲಿ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡ್ತೀವಿ ನಾವು, ಅದರಲ್ಲಿ ಮಾಡುವಾಗ ಇದೆಲ್ಲ ಕವರ್ ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಇಲ್ಲಿ ಕರೆಕ್ಟ್ ಆನ್ಸರ್ ಏನಿದೆ ಇಲ್ಲಿ ಬಿ. ಗ್ರಾಮ್ಯಾಟಿಕಲ್ ಎರರ್ ಬಿ ಅಲ್ಲಿ ಕ್ಲಿಯರ್ಲಿ ಆಗಬೇಕಾಗಿತ್ತು, ಕ್ಲಿಯರ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೋಸ್ಟ್ ಅಪ್ರೋಪ್ರಿಯೇಟ್ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಎಕ್ಸಾಕ್ಟ್ ಆನ್ಸರ್ ಮೋಸ್ಟ್ ಅಪ್ರೋಪ್ರಿಯೇಟ್. ಗ್ರೇ ಅನ್ನೋದು ಇಲ್ಲಿ ಕಲರ್ ಇದೆ. ಗ್ರೇ ಅನ್ನೋದೇನು ಕಲರ್. ಯೂಶುವಲಿ ಇಲ್ಲಿ ನಮ್ಗೆ ಗೊತ್ತಿದೆ ನ್ಯಾಚುರಲ್ ಆಗಿ ಗ್ರೇ ಡ್ಯಾಶ್ ಇಸ್ ನೋ ಶ್ಯೂರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್. ಈಗ ಹೇರ್ ಕಲರ್ ನಮ್ಗೆ ಗೊತ್ತಿದೆ ಬ್ಲ್ಯಾಕು ಅಥವಾ ಬ್ಲ್ಯಾಕು, ಗ್ರೇ, ವೈಟ್ ಹೇರ್ ನೋಡ್ತೀವಲ್ವ, ರೆಡ್ ಹೇರ್ ಆ ಥರ. ಸೊ ಈಗೇನು ಗ್ರೇ ಹೇರ್ ಆಗೋದೇನಾಗೋದು ಈಸ್ ನೋ ಶ್ಯೂರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್. ಇಲ್ಲಿ ಇವು 3 ಆಪ್ಷನ್ ನೋಡಿದಾಗ ಇವು ಆಗೋದಿಲ್ಲ. HEIR, ಹೇರ್ ಇವಾಗಲ್ಲ. ಇಲ್ಲಿ ಹೇರ್ ಕಲರ್ ಇಸ್ ಗ್ರೇ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಮೋಸ್ಟ್ ಅಪ್ರೋಪ್ರಿಯೇಟ್ ಕೇಳಿದ್ದೇನೆ, ಮತ್ತೆ ಇಲ್ಲಿ ಕರೆಕ್ಟ್ ಯಾವ್ದಾಗುತ್ತೆ ಅಂದ್ರೆ ಮೋಸ್ಟ್ ಸೂಟೇಬಲ್ ಯಾವ್ದಾಗುತ್ತೆ. ಮೋಸ್ಟ್ ಅಪ್ರೋಪ್ರಿಯೇಟ್ ಅಂದ್ರೆ ಮೋಸ್ಟ್ ಸೂಟೇಬಲ್. ದ ಡಾಗ್ ರ್ಯಾನ್ ಡ್ಯಾಶ್ ದ ಗಾರ್ಡನ್ ಚೇಸಿಂಗ್ ದ ಕ್ಯಾಟ್ ಇದೆ. ಸೊ ನಾವು ನೋಡ್ಬೋದು ಒಂದು ಯಾವುದೇ ಗಾರ್ಡನ್ ಅಥವಾ ಪಾರ್ಕ್ ಅಂದ್ರೆ ಡಾಗ್ ಫುಲ್ ಅಕ್ರಾಸ್ ದ ಹೋಗ್ತದೆ ಎಲ್ಲ ಕಡೆ. ಓಕೆನಾ, ಸೊ ಅದಕ್ಕೆ ಏನಂತೀವಿ, ದ ಡಾಗ್ ರ್ಯಾನ್ ಆಟ್ ಅನ್ನಲ್ಲ, ಆನ್ ಅನ್ನಲ್ಲ, ಬಿಟ್ವೀನ್ ಅನ್ನಲ್ಲ, ಅಕ್ರಾಸ್ ಅಂತೀವಿ. ಫುಲ್ ಕವರೇಜ್ ಆಗುತ್ತೆ. ಏನಾಗುತ್ತೆ, ಫುಲ್ ಕವರ್ ಮಾಡಿ. ಓಕೆನಾ, ಈಗ ಯಾರಾದರೂ ಟೂರ್ ಮಾಡಿದ್ರೆ, ವರ್ಲ್ಡ್ ಟೂರ್ ಅದು ಮಾಡಿದ್ರೆ ಐ ಟ್ರಾವೆಲ್ಡ್ ಅಕ್ರಾಸ್ ದ ಗ್ಲೋಬ್ ಅಂತೀವಿ. ಓಕೆನಾ, ನಾವು ಆಲ್ ಇಂಡಿಯಾ ಟೂರ್ ಮಾಡಿದ್ರೆ ಐ ಟ್ರಾವೆಲ್ ಅಕ್ರಾಸ್ ಇಂಡಿಯಾ. ಓಕೆನಾ, ಈ ಥರ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಏನಿದೆ ಕ್ವಶನ್ ನಂಬರ್ 4, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್. ಇಲ್ಲಿ ಮೋಸ್ಟ್ ಸೂಟೇಬಲ್ ಇದೆ ಅಂದ್ರೆ ಕರೆಕ್ಟ್ ಆಪ್ಷನ್ ಯಾವ್ದು ಇಲ್ಲಿ ಫಿಲ್ ಇನ್ ದ ಬ್ಲಾಂಕಿಗೆ ಸೂಟ್ ಆಗುತ್ತೆ ನೋಡಿ. ಇಟ್ ಈಸ್ ಎ ಸಿನ್ ಅಗೇನ್ಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ ಟು ಡ್ಯಾಶ್ ಪ್ಲೇಸಸ್ ಆಫ್ ರಿಲಿಜಿಯಸ್ ವರ್ಷಿಪ್. ರಿಲಿಜಿಯಸ್ ವರ್ಷಿಪ್ ಅಂದ್ರೆ ಆಧ್ಯಾತ್ಮಿಕ ಸ್ಥಳ, ಆಧ್ಯಾತ್ಮಿಕ ಕೇಂದ್ರ ಅಥವಾ ಸ್ಥಳ. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಸಿನ್ ಅಗೇನ್ಸ್ಟ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ. ಈ ಇಲ್ಲಿ ಡೆಸಿಕ್ರೇಟ್ ಅನ್ನೋದು ಮೀನಿಂಗ್ ಏನಾಗುತ್ತೆ, ಇಲ್ಲಿ ಮಾಡೆಸ್ಟ್, ಡೆಸಿಕ್ರೇಟ್, ಡಿಸಪ್ರೂವ್, ಅಪ್ರೈಟ್ ಇದೆಲ್ಲ. ಇಲ್ಲಿ ಡೆಸಿಕ್ರೇಟ್ ಮೀನಿಂಗ್ ಏನಿದೆ ಅಂದ್ರೆ ಇದು ವಯೋಲೇಟ್ ಸ್ಯಾಕ್ರೆಡ್ನೆಸ್ ಅಂಡ್ ಹೋಲಿನೆಸ್ ಆಗುತ್ತೆ. ಸೊ ಯೂಶುವಲಿ ನಮ್ಗೆ ಸ್ಯಾಕ್ರೆಡ್ನೆಸ್, ಹೋಲಿನೆಸ್ ಅಂದ್ರೆ ಟು ರಿಮೂವ್ ಆಗುತ್ತೆ. ಟು ವಯೋಲೇಟ್, ರಿಮೂವ್, ಅದನ್ನ ಇದು ಪಾಪ ಅಂತ ಹೇಳ್ತಾರೆ. SIN ಸಿನ್ ಅಂದ್ರೆ ನಮ್ಗೆ ಗೊತ್ತಿದೆ ಪಾಪ. ಸಿನ್ ಅಂದ್ರೆ ಈ ಹೋಲಿನೆಸ್, ಸ್ಯಾಕ್ರೆಡ್ನೆಸ್ ಅಂತ ಪ್ಲೇಸ್ಗಳನ್ನ ರಿಮೂವ್ ಮಾಡೋದು ಅದು ಪಾಪದ ಕೆಲಸ ಅಂತ ಹೇಳ್ತಾರೆ. ಈ ತರ ಗೊತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡೋದು ಒಳ್ಳೇದು. ಇದು ಆಪ್ಷನ್ ಕರೆಕ್ಟ್ ಆಪ್ಷನ್ ಡೆಸಿಕ್ರೇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕರೆಕ್ಟ್ ಕೊಲೊಕೇಶನ್. ಅದೇ ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ಇಲ್ಲಿ ವರ್ಡ್ ಅಪ್ರೋಪ್ರಿಯೇಟ್ ಯಾವ್ದಾಗುತ್ತೆ ಅಂತ ಹೇಳಿ. ದ ಟೀಚರ್ ಅಂದ್ರೆ ಗೇವ್ ದ ಸ್ಟೂಡೆಂಟ್ಸ್. ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ದ ಎಕ್ಸಾಮ್. ಸೊ ನಮ್ಗೆ ಟೀಚರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಎಕ್ಸಾಮ್ಸ್ ಟೈಮಲ್ಲಿ, ಮತ್ತೆ ಡೈರೆಕ್ಷನ್ಸ್ ಅಂತೀವಿ, ಎರಡು ಹೇಳ್ಬೋದು. ಸೊ ಕೇರ್ಫುಲ್, ಗ್ರೇಟ್, ಸ್ಟ್ರಾಂಗ್ ಆಗಲ್ಲ, ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಯಾರು ಅನ್ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ. ಓಕೆನಾ, ಎಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸೇ ಕೊಡ್ತಾರೆ. ಸೊ ಇದು ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 4 ಕ್ಲಿಯರ್ ಆನ್ಸರ್. ಓಕೆನಾ, ನೆಕ್ಸ್ಟ್. ಸೊ ಕ್ವಶನ್ ನಂಬರ್ 6 ಏನಿದೆ ಇಲ್ಲಿ ಬಂತು. ಮತ್ತೆ ಆಂಟೋನಿಮು, ಸಿನೋನಿಮ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸಲ್ಲೇ ಹೇಳಿದೀವಿ ನಾವು ಕೆಲವೊಂದು ವರ್ಡ್. ಆರೋಗ್ಯಾಂಟ್ ಇದೆ. ಆರೋಗ್ಯಾಂಟ್ ಅಂದ್ರೇನೆ ಆಂಗ್ರಿ. ಆರೋಗ್ಯಾಂಟ್ ಅಂದ್ರೆ ಆಂಗ್ರಿ ಗೊತ್ತಾಯ್ತು. ಸೊ ಇದು ಕ್ರೀಪಿ, ಕ್ಲಮ್ಸಿ, ಎವರೇಜ್, ಹಂಬಲ್.
ಸೊ ಇಲ್ಲಿ ನೋಡಿದಾಗ ಇವು 3 ಒಂದೇ ಸೇಮ್ ಮೀನಿಂಗ್ ಇರುತ್ತೆ. ಎವರೇಜ್, ಕ್ಲಮ್ಸಿ, ಸೊ ಇಲ್ಲಿ ಹಂಬಲ್ ಆಗುತ್ತೆ. ಹ್ಯೂಮಿಲಿಯೇಟ್, ಹಂಬಲ್, ಕಾಮ್ ಆಪ್ಷನ್ ಇದೆ ಕರೆಕ್ಟ್. ಅರೋಗೆಂಟ್ ವರ್ಸಸ್ ಅರೋಗೆಂಟ್ ಅಪೋಸಿಟ್ ಏನಾಗುತ್ತೆ, ಹಂಬಲ್ ಅಥವಾ ಕಾಮ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 7 ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಕೇಳಿದ್ದಾನೆ, ಸಮಾನಾರ್ಥಕ ಪದ ಕೇಳಿದ್ದಾನೆ. ಸೊ ಇದು ಬ್ರಾಡ್ ಇರುತ್ತೆ. ಬ್ರಾಡ್ ಅಂದ್ರೆ ಯಾವಾಗಲೂ ನೋಡಿದ್ದೇನು, ಬ್ರಾಡ್ ಮೈಂಡೆಡ್ ಅಂತೀವಿ ಅಲ್ವಾ, ವೈಡ್ ಅಂಡ್ ಬಿಗ್ಗರ್. ಸೊ ವೈಡರ್ ಅಥವಾ ಬಿಗ್ಗರ್ ಹೇಳೋದಕ್ಕೆ ಬ್ರಾಡ್ ಮೈಂಡೆಡ್ ಅಂತೀವಿ, ಬ್ರಾಡ್ ಹಾರ್ಟ್ ಅಥವಾ ಬ್ರಾಡ್ ಮೈಂಡೆಡ್ ಅಂತ. ಸೊ ಅದಕ್ಕೆ ಅಪೋಸಿಟ್ ಏನಾಗುತ್ತೆ, ಪೆಟ್ಟಿ. ಪೆಟ್ಟಿ ಅಂದ್ರೆ ನ್ಯಾರೋ ಮೈಂಡೆಡ್, ಓಕೆನಾ, ನ್ಯಾರೋ ಮೈಂಡೆಡ್. ಸೊ ಇಲ್ಲಿ ಬ್ರಾಡ್ ಸಿನೋನಿಮ್ ಏನಾಗುತ್ತೆ, ವೈಡ್. ಸ್ಮಾಲ್ ಪರ್ಟಿಕ್ಯುಲರ್ ಆಗುತ್ತೆ. ಸ್ಮಾಲ್ ಅಂದ್ರೆ ಪೆಟ್ಟಿ ಮೈಂಡೆಡ್, ಸ್ಮಾಲ್, ನ್ಯಾರೋ ಇದೆಲ್ಲ ಇದ್ರದ್ದು ಸಿನೋನಿಮ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಇದ್ರದ್ದು ಬ್ರಾಡ್ ಸಿನೋನಿಮ್ ಏನು, ವೈಡ್. ಇದ್ರ ಆಂಟೋನಿಮು ಪೆಟ್ಟಿ ಆಗುತ್ತೆ, ನೆನಪಿರಲಿ, ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಗಿವನ್ ಇಡಿಯಂ ಕೇಳಿದೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ನೋಡ್ತಾ ಇದೀವಿ ನಾವು, POT SSC ಆಗಲಿ, KPSC, KE ಆಗಲಿ, ಇಡಿಯಂ ಅಂಡ್ ಫ್ರೇಜಸ್ ಕೊಡ್ತಾ ಇದ್ದಾನೆ, ಅದ್ರ ಮೀನಿಂಗ್ ಕೇಳ್ತಾನೆ, ಮತ್ತೆ ಅದು ಹೇಗೆ ಯೂಸೇಜ್ ಮಾಡ್ತೀವಿ ಅನ್ನೋದು ತೋರಿಸ್ತಾರೆ. ನೋಡಿಲಿ ಕ್ವಶನ್ ನಂಬರ್ 8 ಅಲ್ಲಿ ಏನು ಕೇಳಿದಾನೆ, ಮ್ಯಾನ್ ಆಫ್ ಸ್ಟ್ರಾ ಅದ್ರ ಮೀನಿಂಗ್ ಏನಿದೆ, ಅಪ್ರೋಪ್ರಿಯೇಟ್ ಮೀನಿಂಗ್, ಅದು ಡೈಲಿ ಲೈಫಲ್ಲಿ ನಾವೆಲ್ಲಿ ಯೂಸ್ ಮಾಡ್ತೀವಿ. ಸೊ ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ, ಇದ್ರ ಮೀನಿಂಗು ವೀಕ್ ಅಂತ ಆಗುತ್ತೆ. ವೀಕ್ ಆರ್ ಲೂಸ್ ಕ್ಯಾರೆಕ್ಟರ್ಸ್, ಲೋ ವ್ಯಾಲ್ಯೂಸ್, ಓಕೆನಾ. ಸೊ ಅದಕ್ಕೆ ಇಲ್ಲಿ ಅ ಪರ್ಸನ್ ಹೂ ಇಸ್ ಡಿಸ್ರಿಗಾರ್ಡೆಡ್, ಲ್ಯಾಕಿಂಗ್ ಕ್ಯಾರೆಕ್ಟರ್ ಆರ್ ಮಾರಲಿಟಿ. ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಲೋ ಆರ್ ಲೂಸ್ ಕ್ಯಾರೆಕ್ಟರಿಸ್ಟಿಕ್ಸ್, ವೀಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಕರೆಕ್ಟ್ ಇಲ್ಲಿ ಮೀನಿಂಗ್ ಆಗುತ್ತೆ. ಮ್ಯಾನ್ ಆಫ್ ಸ್ಟ್ರಾ. ಸ್ಟ್ರಾ ಅಂದ್ರೆ ಗೊತ್ತಾಗುತ್ತೆ, ಅದು ನಾವು ವೇಸ್ಟ್, ಯೂಸ್ ಆ್ಯಂಡ್ ಥ್ರೋ ಮಾಡ್ತೀವಲ್ವಾ, ಅದು ಇಲ್ಲಿ ಅದ್ರದ್ದೇನ ಲೋ ವ್ಯಾಲ್ಯೂಸ್ ಅಂತ ಥಿಂಕ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್, ಫಿಲ್ ಇನ್ ದ ಬ್ಲ್ಯಾಂಕ್ ಹೇಳಿದೆ. ವಿ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್, ವಿ ವಿಲ್ ಕಂಪ್ಲೀಟ್. ಇದೇನಿದೆ ಗ್ರಾಮರ್ ಕ್ವಶನ್ ಇದೆ. ಇಲ್ಲಿ ಪ್ರನೌನ್ ಕೇಳಿದೆ, ಪ್ರನೌನ್. ಅದರಲ್ಲಿ ಯಾವುದು ಪ್ರನೌನ್ ಅಲ್ಲಿ ಪೊಜೆಸಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಪೊಜೆಸಿವ್ ಪ್ರನೌನ್ ಇತ್ತು. ಅವರ್ ಇದ್ದದ್ದು ಏನಾಗುತ್ತೆ, ಅವರ್ ಸೆಲ್ಫ್ ಆಗುತ್ತೆ. ಅವರ್ ಸೆಲ್ಸ್ ಪ್ಲೂರಲ್ ಇದ್ದಾಗ ಅವರ್ ಸೆಲ್ಸ್ ಆಗುತ್ತೆ. ಟೀಮ್ ವರ್ಕ್ ಮಾಡುವಾಗ ವಿ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಅವರ್ ಸೆಲ್ಸ್ ವಿತೌಟ್ ಎಕ್ಸ್ಟರ್ನಲ್ ಹೆಲ್ಪ್. ಏನೂ ಹೆಲ್ಪ್ ಇರಲಾರ್ದೆ ನಮ್ಮ ಪ್ರಾಜೆಕ್ಟ್ ಅನ್ನ ನಾವೇ ಕಂಪ್ಲೀಟ್ ಮಾಡಿದ್ವಿ ಅನ್ನೋದಕ್ಕೆ ಅವರ್ ಸೆಲ್ಸ್, ಓಕೆನಾ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ, ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಪ್ಲಾಂಟ್ ಇದೆ. ಫಸ್ಟ್ ಆಫ್ ಆಲ್ ಇದ್ರ ಮೀನಿಂಗ್ ಗೊತ್ತಿರಬೇಕು. ಪ್ಲಾಂಟ್ ಮೀನಿಂಗ್ ಏನಿದೆ, ಡಿಸ್ಪ್ಲೇ ಆರ್ ಶೋ, ಎಕ್ಸಿಬಿಟ್ ಇದೆ, ಓಕೆನಾ. ಸೊ ಇದ್ರ ಅಪೋಸಿಟ್ ಏನು ವರ್ಡ್ ಆಗುತ್ತೆ ಆಂಟೋನಿಮ್ ಅಂದ್ರೆ, ಹೈಡ್, ಕ್ಲೋಸ್ ಅಥವಾ ಕವರ್ ಆಗುತ್ತೆ. ಸೊ ಇಲ್ಲಿ ಹೈಡ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 10. ನೆಕ್ಸ್ಟ್ ಐಡೆಂಟಿಫೈ ದ ಸೆಂಟೆನ್ಸ್ ಇನ್ಕರೆಕ್ಟ್ಲಿ ಬಂದಿದೆ. ಕರೆಕ್ಟ್, ಇನ್ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಅದು ಬಂದೇ ಬರುತ್ತೆ. ಇಲ್ಲಿ ನೋಡಿ, ದ ಫಿಲ್ಮ್ ವಾಸ್ ಪ್ರೇಸ್ಡ್ ಫಾರ್ ಇಟ್ಸ್ ಸ್ಟನ್ನಿಂಗ್ ಸಿನಿಮಾಟೋಗ್ರಫಿ. ಇಲ್ಲಿ ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಇಲ್ಲ. ಸೈಂಟಿಸ್ಟ್ ಪ್ರೆಸೆಂಟೆಡ್ ಈಸ್ ಫೈಂಡಿಂಗ್ ಅಟ್ ದ ಕಾನ್ಫರೆನ್ಸ್ ಇದೆ. ಥರ್ಡ್ ಆಪ್ಷನ್ ನೋಡಿ ಗೊತ್ತಾಗುತ್ತೆ, ದ ಸ್ಟೂಡೆಂಟ್ ರೋಡ್ ಅನ್ ಇಂಟ್ರೆಸ್ಟಿಂಗ್ ಎಸ್ಸೆ ಇದೆ. ಎಸ್ಸೆ ಸ್ಪೆಲ್ಲಿಂಗ್ ನೋಡಿ ESSEY ಇದೆ. ಎಸ್ಸೆ ಸ್ಪೆಲ್ಲಿಂಗ್ ಇವಾಗ ಸ್ಮಾಲ್ ಅಂದ್ರೆ ಎಲಿಮೆಂಟರಿ ಸ್ಕೂಲ್, ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗೂ ಗೊತ್ತಿದೆ ಎಸ್ಸೆ ಸ್ಪೆಲ್ಲಿಂಗ್ ESSEY, ನಿಬಂಧ, ಪ್ರಬಂಧ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಇಡಿಯಂ ಕೇಳಿದ್ದಾನೆ, ಮತ್ತೆ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಂ. ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ವೆನ್ ಇಟ್ ಕಮ್ಸ್ ಕುಕಿಂಗ್ ಶಿ ಕ್ಯಾನ್ ರಿಯಲಿ ಥಿಂಕ್ ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ. ಕ್ರಿಯೇಟಿವ್ ಮೀನಿಂಗ್ ಏನಾಗುತ್ತೆ ಇಲ್ಲಿ, ಸಾರಿ, ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ ಮೀನಿಂಗ್ ಏನಾಗುತ್ತಪ್ಪ ಅಂತಂದ್ರೆ ಮಾಡರ್ನ್. ಅನ್ಕನ್ವೆನ್ಷನಲ್ ಅಂದ್ರೆ ಮಾಡರ್ನ್, ನ್ಯೂ, ಓಕೆನಾ, ನ್ಯೂ, ಡಿಫ್ರೆಂಟ್. ಕನ್ವೆನ್ಷನಲ್ ಅಂದ್ರೆ ಅದು ಟ್ರೆಡಿಷನಲ್. ಈಗ ಕನ್ವೆನ್ಷನಲ್ ಫ್ಯೂಯಲ್ಸ್ ಅಂತೀವಿ ಅಂದ್ರೆ ಪೆಟ್ರೋಲ್, ಡೀಸೆಲ್, ಆ ಥರ ಟ್ರೆಡಿಷನಲ್. ಅನ್ಕನ್ವೆನ್ಷನಲ್ ಅಂದ್ರೆ ಈಗ ಫಾಸಿಲ್ ಫ್ಯೂಯಲ್ಸ್ ಅನ್ಕನ್ವೆನ್ಷನಲ್ ಅಲ್ಲ, ಕನ್ವೆನ್ಷನಲ್. ಅನ್ಕನ್ವೆನ್ಷನಲ್ ಫ್ಯೂಯಲ್ಸ್ ಯಾವಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೋಲಾರ್ ಎನರ್ಜಿ, ಇವೆಲ್ಲ ಅನ್ಕನ್ವೆನ್ಷನಲ್. ಸೊ ಇಲ್ಲಿ ಕ್ರಿಯೇಟಿವ್ಲಿ ಅಂಡ್ ಅನ್ಕನ್ವೆನ್ಷನಲಿ ಟು ಕ್ರಿಯೇಟ್ ಯುನಿಕ್ ಡಿಶಸ್ ಇದೆ. ಇಲ್ಲೂ ಕೊಟ್ಟಿದ್ದಾರೆ, ಮತ್ತೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ವಶನ್ಸ್ ಅಲ್ಲೂ ಒಂದು ಕ್ಲೂ ಇರುತ್ತೆ. ಯುನಿಕ್ ಡಿಶಸ್ ದಟ್ ಸರ್ಪ್ರೈಸ್ ಎವ್ರಿವನ್. ಸೊ ಯುನಿಕ್ ಮತ್ತೆ ಡಿಫ್ರೆಂಟ್, ಔಟ್ ಸೈಡ್ ದ ಬಾಕ್ಸ್. ಔಟ್ ಸೈಡ್ ದ ಬಾಕ್ಸ್ ಅಂತ ಹೇಳ್ತೀವಲ್ಲ, ಔಟ್ ಆಫ್ ದ ಬಾಕ್ಸ್, ಔಟ್ ಆಫ್ ದ ಸಿಲೆಬಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಿದೆ, ಔಟ್ ಸೈಡ್ ದ ಬಾಕ್ಸ್. ಕ್ವಶನ್ ನಂಬರ್ 13 ನೋಡಿ,
ಅಪ್ರೋಪ್ರಿಯೇಟ್ ಆಂಟೋನಿಮ್ ಏನಿದೆ? ದ ವೈಡ್ ಸ್ಪ್ರೆಡ್ ಡ್ಯಾಶ್ ಡಿಸ್ಟ್ರಕ್ಷನ್ ಇದೆ of the natural world threatens the food we eat, the water we drink, and the air we breathe. ಸೊ ಇದಕ್ಕೆ ಡಿಸ್ಟ್ರಕ್ಷನ್ಗೆ ಅಪೋಸಿಟ್ ಏನಾಗುತ್ತೆ ಕೇಳಿದೆ. ಸೊ ಡಿಸ್ಟ್ರಕ್ಷನ್ ಅಂದರೆ ಡೆಸ್ಟ್ರಾಯ್ ಮಾಡೋದು, ಸ್ಪಾಯಿಲ್, ಡೆಸ್ಟ್ರಾಯ್ ಹಾಳು ಮಾಡು. ಸೊ ಹಾಳು ಮಾಡೋದಂದ್ರೆ ಕಟ್ಟೋದಕ್ಕೆ, ಕ್ರಿಯೇಷನ್ ಮೋಸ್ಟ್ ಅಪ್ರೋಪ್ರಿಯೇಟ್ ಕರೆಕ್ಟ್ ಆನ್ಸರ್. ನಾವು ಇಲ್ಲಿ ನೋಡೋಣ ಅಪೋಸಿಟ್ ವರ್ಡ್. ಇನ್ನು ಕ್ರಿಯೇಟ್ ಅಂದ್ರೆ ಅದರ ಅಪೋಸಿಟ್ ಏನಾಗುತ್ತೆ? ಡೆಸ್ಟ್ರಾಯ್. ಕ್ರಿಯೇಟ್ ಅಂದ್ರೆ ಸೃಷ್ಟಿ, ಡೆಸ್ಟ್ರಾಯ್ ಅಂದ್ರೆ ಹಾಳು ಮಾಡು, ಸ್ಪಾಯಿಲ್ ಮಾಡು. ಕನ್ಸ್ಟ್ರಕ್ಟಿವ್ ಇದು ಕೇಳಿದಾನೆ, ಕನ್ಸ್ಟ್ರಕ್ಷನ್ ಡಿಸ್ಟ್ರಕ್ಷನ್, ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್, ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಪಾರ್ಟ್ಸ್. ಇದು ಸೇಮ್ ಫಸ್ಟ್ ಕ್ವಶನ್ ತರನೇ ಇದೆ, ಎ ಬಿ ಸಿ ಡಿ ಆ ಥರ. ಇಲ್ಲಿ ಎರರ್ ಎಲ್ಲಿದೆ ಐಡೆಂಟಿಫೈ ಮಾಡಬೇಕು. ಎರರ್ ಇಲ್ಲ ಅಂದ್ರೆ ನೋ ಎರರ್ ಅಂತ ಅಷ್ಟೇ. ಓಕೆನಾ? ಅಲ್ಕಾ ಹ್ಯಾಡ್ ಬಿನ್ ರೈಟಿಂಗ್ ಟು ಹರ್ ಬಾಸ್ ಅಂಟಿಲ್ ಶಿ ರಿಯಲೈಸಸ್. ಇದರಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಇದೆ, ಸೇಮ್ ಫಸ್ಟ್ ಕ್ವಶನ್ ತರನೇ ಗ್ರಾಮ್ಯಾಟಿಕಲ್ ಎರರ್. ಓಕೆನಾ? ಅಂಟಿಲ್ ಶಿ ರಿಯಲೈಸಸ್ ಇದೆ, ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಸಿಂಪಲ್ ಪಾಸ್ಟ್ ಇದೆ ಇರೋದ್ರಿಂದ ಏನಾಗಬೇಕು? ರಿಯಲೈಸ್ಡ್. ಸೊ ಆಪ್ಷನ್ ನಂಬರ್ 3 ಇದು ಎರರ್ ಇಂದ ಕೂಡಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ. ಸೊ ಸೆಲೆಕ್ಟ್ that rectifies the underlined spelling error. Okay, the students had to write an essay for the assignment ಇದೆ. ಅಸೈನ್ಮೆಂಟ್ ಇಲ್ಲಿ ಸ್ಪೆಲ್ಲಿಂಗ್ ನೋಡಿ ಅಬ್ಸರ್ವ್ ಮಾಡಿದ್ರೆ ಸ್ಪೆಲ್ಲಿಂಗ್ ತಪ್ಪಿದೆ. ಸೊ ಏನಿದೆ ಕರೆಕ್ಟ್ ಸ್ಪೆಲ್ಲಿಂಗ್ ಏನಿದೆ? ನಾವು ವೊಕ್ಯಾಬುಲರಿ ಹೇಳುವಾಗ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದು 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 ಲೆಟರ್ ಚೇಂಜ್ ಮಾಡಿದ್ರು ಅದರ ಮೀನಿಂಗ್ ಚೇಂಜ್ ಆಗುತ್ತೆ, ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಓಕೆನಾ? ಸೊ ಇದು ASSIGNMENT. ಇಲ್ಲಿ ಇನ್ಕರೆಕ್ಟ್ ಯಾವುದಿದೆ? ಇದು ಅಂದರೆ ರೆಕ್ಟಿಫೈ ಮಾಡಿದ್ದಾನೆ, ಇದು ಇಲ್ಲಿ ತಪ್ಪು ಕೊಟ್ಟು ಇಲ್ಲಿ ಯಾವುದಿದೆ ಕರೆಕ್ಟ್ ಅದಂದ್ರೆ ಆಪ್ಷನ್ ನಂಬರ್ 2 ಇಸ್ ದ ರೈಟ್. ಇದಕ್ಕೆ ಇನ್ನೊಂದು ಕನ್ಸೈನ್ಮೆಂಟ್ ಬಂದಿದೆ, ಇದೊಂದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಕನ್ಸೈನ್ಮೆಂಟ್ ಅಂದ್ರೆ ನಾವು ಏನಾದರೂ ಪಾರ್ಸಲ್ ಮಾಡ್ತೀವಲ್ಲ, ಈಗ ಮುಂಬೈಯಿಂದ ಬೆಂಗಳೂರು ಡೆಲ್ಲಿಯಿಂದ ಏನಾದರೂ ಪಾರ್ಸಲ್ ಮಾಡಿದಾಗ ಅದು ಎಲ್ಲಾರ ನಂಬರ್ ಬರುತ್ತೆ. ಅದಕ್ಕೆ ಶಿಪ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಏನಂತಾರೆ? ಪಾರ್ಸಲ್ ಐಟಮ್ಗೆ ಕನ್ಸೈನ್ಮೆಂಟ್ ಅಂತ. ಇದು ನೆನ್ಪಿಟ್ಟು ನೋಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16 ಇಂದ ಏನು ಸ್ಟಾರ್ಟ್ ಆಗುತ್ತೆ? 5 ಕ್ವಶನ್ ರೀಡಿಂಗ್ ಕಾಂಪ್ರಹೆನ್ಷನ್ ಹೇಳಿದ್ದೀನಿ ನಾನು. ಎಜುಕೇಷನ್ ಮೇಲೆ ಬರುತ್ತೆ, ಕಮ್ಯುನಿಕೇಷನ್ ಸಿಸ್ಟಮ್ ಮೇಲೆ, ಎನ್ವೈರ್ಮೆಂಟ್ ಮೇಲೆ ಬರುತ್ತೆ, ಅದೇ ಥರ ಎಜುಕೇಷನ್ ಸಿಸ್ಟಮ್ ಮೇಲೆ ಅಥವಾ ಮಾರಲ್ ವ್ಯಾಲ್ಯೂಸ್, ಎಥಿಕ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್. ಏನು 5 ಕ್ವಶನ್ಸ್ ಇರ್ತವೆ. ಇದು 5 ಕ್ವಶನ್ಸ್ ನೀವು ಏನಾದರೂ ಕರೆಕ್ಟ್ ಮಾಡಿದ್ರೆ 10 ಮಾರ್ಕ್ಸ್ ಇದೆ. ಓಕೆ, ಸೊ ಈ ಥರ ನೋಡಿ ಅಬ್ಸರ್ವ್ ಮಾಡಿ. ಸೊ ಒಂದ್ಸಲ ಬ್ಲೈಂಡ್ ಆಗಿ ಅಂದರೆ ಗ್ಲಾನ್ಸ್ ಮಾಡಿ ಈಸಿಯಾಗಿ. ದರ್ ಇಸ್ ಅ ಡ್ಯಾಶ್ ಸೆನ್ಸ್ ಆಫ್ ಫ್ರೀಡಮ್ ಅಬೌಟ್ ಬೀಯಿಂಗ್ ಅಲೋನ್ ಇನ್ ಅ ಕ್ಯಾರೇಜ್ ದಟ್ ಈಸ್ jolting noisily through the night. Break ಮಾಡಿ ಇಲ್ಲಿ. It is liberty unstrained in a very dash form. Okay, you can do anything you like. You can talk to dash as loud as please and no one will hear you. Okay na? You can have that argument with Jones and roll him triumphantly in the dust. Dash fear of counterstroke dash ಏನಿದೆ? You can stand on your head and no one will see you. Full stop. You can sing or dance a 2-step or practice golf stroke dash play marbles on the floor without let or hindrance. ಇಲ್ಲಿ RR ಇದೆ, ನೀವು ಕೇರ್ಫುಲ್ ಆಗಿ ನೋಡಿ, ಇಲ್ಲೆಲ್ಲ ಕಡೆ RR ಇದೆ. ಇದು ಕಾಂಪ್ರಹೆನ್ಷನ್ ಇದೆ, ರೀಡಿಂಗ್ ಕಾಂಪ್ರಹೆನ್ಷನ್. ಫಸ್ಟ್ ಆಪ್ಷನ್ ಏನಾಗುತ್ತೆ? ದೇರ್ ಈಸ್ ಅ ಸೆನ್ಸ್ ಆಫ್ ಫ್ರೀಡಮ್ ಇದೆ, ಡ್ಯಾಶ್ ಸೆನ್ಸ್ ಆಫ್ ಫ್ರೀಡಮ್ ಇದೆ. ಕಂಟೆಂಪ್ಚುಯಸ್ ಆಗಲ್ಲ, ಈ TDS ಆಗಲ್ಲ, ಬೇಲ್ಫುಲ್, ಇನ್ನೊಂದು ಬೇಲ್ಫುಲ್ ಇದು ಆಗಲ್ಲ. ಸೊ ಇಲ್ಲಿ ಪ್ಲೀಸೆಂಟ್ ಸೆನ್ಸ್ ಆಫ್ ಫ್ರೀಡಮ್ ಇದೆ. ಫ್ರೀಡಮ್ ಬಂದಾಗ ಸೊ ಬೀಯಿಂಗ್ ಅಲೋನ್ ಏನಾಗುತ್ತೆ ಇದು? ಸೊ ಪ್ಲೀಸೆಂಟ್ ಅಂದರೆ ಕೂಲ್ ಅಥವಾ ಹ್ಯಾಪಿ ಅಂತ. ಹ್ಯಾಪಿ ಚಿಲ್ ಅಂತೀವಲ್ಲ, ಸೊ ಇದು ಚಿಲ್ ಆಗಿರುತ್ತೆ. ಪ್ಲೀಸೆಂಟ್ ಬೀಯಿಂಗ್ ಅಲೋನ್, ಫ್ರೀಡಮ್ ಅಂದರೆ ಸೆನ್ಸ್ ಆಫ್ ಫ್ರೀಡಮ್ ಅಂದರೆ ಪ್ಲೀಸೆಂಟ್. ಸೊ ಕ್ವಶನ್ ನಂಬರ್ 16ಗೆ ಆನ್ಸರ್ ಇಲ್ಲಿ ಪ್ಲೀಸೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡಿ. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಬ್ಲಾಂಕ್ ಇನ್ ಟ್ರೂ ಯಾವುದಿದೆ? ಇಟ್ ಈಸ್ ಲಿಬರ್ಟಿ ಅನ್ಸ್ಟ್ರೈನ್ಡ್ ಇನ್ ಅ ವೆರಿ ಫಾರ್ಮ್. ಯಾವ ಫಾರ್ಮಲ್ಲಿ? ಮಿಸರೇಬಲ್ ಆಗಲ್ಲ, ಹ್ಯೂಮರ್ ಆಗಲ್ಲ, ಡಿಟೆಸ್ಟೇಬಲ್ ಆಗಲ್ಲ, ಅಗ್ರಿಯೇಬಲ್ ಆಗುತ್ತೆ. ಯಾಕಂದರೆ ಫ್ರೀಡಮ್ ಇದೆಯಲ್ಲ,
ಲಿಬರ್ಟಿ. ಸೊ ಇದು ಫ್ರೀ ಇದೆ. ಇಲ್ಲಿ ವರ್ಡ್ಗಳು ಮೀನಿಂಗ್ ತಿಳ್ಕೊಳ್ಳಿ. ಫ್ರೀ, ಓಪನ್. ಸೊ ಇಂಡಿಪೆಂಡೆನ್ಸ್ ಇದೆ. ಸೊ ಫ್ರೀ, ಅಗ್ರಿಯೇಬಲ್, ಎಲ್ಲರಿಗೂ ಅಗ್ರಿಯೇಬಲ್, ಫ್ರೀಡಮ್ ಅಥವಾ ಲಿಬರ್ಟಿ. ಯು ಕ್ಯಾನ್ ಡೂ ಎನಿಥಿಂಗ್ ಬಟ್ ಯು ಶುಡ್ ನಾಟ್ ಹಾರ್ಮ್ ಅದರ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ ಫ್ರೀಡಮ್ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ 3. ಸೊ ಯು ಕ್ಯಾನ್ ಟಾಕ್ ಟು ಡ್ಯಾಶ್ ಆಸ್ ಲೌಡ್ ಆಸ್ ಯು ಪ್ಲೀಸ್ ಅಂಡ್ ನೋ ಒನ್ ವಿಲ್ ಹಿಯರ್ ಯು. ಸೊ ಇದು ಯು ಇದ್ರೆ ಏನಾಗುತ್ತೆ ಇಲ್ಲಿ ಯುವರ್ಸ್ ಯುವರ್ ಸೆಲ್ಫ್ ಆಗುತ್ತೆ. ಪ್ರೊನೌನ್ಸ್ ಟೈಪ್ಸ್ ಇದೆ, ರಿಫ್ಲೆಕ್ಸಿವ್ ಪ್ರೊನೌನ್ ಮತ್ತೆ ಪೊಸೆಸಿವ್ ಪ್ರೊನೌನ್. ಇಲ್ಲಿ ಯು ಇದ್ದದ್ದು ಏನಾಗುತ್ತೆ ಯುವರ್ ಸೆಲ್ಫ್ ಆಗುತ್ತೆ. ಕ್ವಶನ್ ನಂಬರ್ 18ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡೋಣ. ಇಲ್ಲಿ ಓಕೆನಾ, ಇನ್ ದ ಡಸ್ಟ್ ಡ್ಯಾಶ್ ಫಿಯರ್ ಆಫ್ ಇದೆ. ಸೊ ಇಲ್ಲಿ ಫ್ರೀಡಮ್ ಅಂತ ಬಂದಾಗ ನಾವು ವಿತ್ ಫಿಯರ್ ಇರಲ್ಲ, ಯಾವಾಗಲೂ ವಿತೌಟ್ ಫಿಯರ್ ಇರಲಿ. ಸೊ ಇಲ್ಲಿ ಆನ್ಸರ್ ಇನ್ ಆಗಲ್ಲ, ವಿತ್ ಆಗಲ್ಲ, ವಿತೌಟ್ ಫಿಯರ್. ಯು ಕ್ಯಾನ್ ಡೂ ಎನಿಥಿಂಗ್ ವಿತೌಟ್ ಫಿಯರ್. ನಾವೇನೇ ಮಾಡ್ಬೇಕಂದ್ರೆ ಅಚೀವ್ಮೆಂಟ್ ಏನಾದರೂ ಮಾಡ್ಬೇಕಂದ್ರೆ ವಿತೌಟ್ ಫಿಯರ್, ಫ್ರೀಡಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ, ಲಾಸ್ಟ್ ಕ್ವಶನ್ ದಿಸ್ PYQ ಏನಿದೆ. ಸೊ ಎಲ್ಲಕ್ಕೂ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ. ಯು ಕ್ಯಾನ್ ಸಿಂಗ್ ಆರ್ ಡ್ಯಾನ್ಸ್, 2 ಸ್ಟೆಪ್ ಆರ್ ಪ್ರಾಕ್ಟೀಸ್ ಗೋಲ್ ಸ್ಟ್ರೋಕ್. ಆಟ ಆಡ್ರಿ, ಆಮೇಲೆ ಪ್ಲೇ ಮಾರ್ಬಲ್ಸ್ನ ಆಟ ಆಡಿ ಆನ್ ದ ಫ್ಲೋರ್ ವಿತೌಟ್ ಲೆಟ್ ಆರ್ ಹಿಂಡ್ರೆನ್ಸ್ ಎನಿ ಡಿಫಿಕಲ್ಟಿ. ಸೊ ಇಲ್ಲೆಲ್ಲ ಏನು ಕೊಟ್ಟಿದ್ದಾನೆ, ಆ ಥರ ಚಾಯ್ಸ್ಗಳು ಕೊಟ್ಟಿದ್ದಾನೆ. ಚಾಯ್ಸ್ ಬಂದಾಗ ಅಲ್ಟರ್ನೇಟಿವ್ಸ್ ಎಲ್ಲ ಏನು ಕನೆಕ್ಟ್ ಮಾಡುತ್ತೆ, ಇದು ಕಂಜಂಕ್ಷನ್. ಸೊ ಇದು ಕನೆಕ್ಟಿವ್ಸ್ ಕನೆಕ್ಟಿವ್ ಏನು ಆರ್, ಇಲ್ಲಿ ಸೆನ್ಸಿಬಲ್ ಮೀನಿಂಗ್. ಏಟ್ ಆಗಲ್ಲ, ಬಟ್ ಆಗಲ್ಲ, ಇದು ಸೊ ಆರ್ ಆಗುತ್ತೆ. ಓಕೆನಾ. ಸೊ ಈ ಥರ ಇದು ನಾವು PYQ ಸೆಷನ್ಸ್ ಮಾಡ್ತಾ ಇದೀವಿ ಕಂಪ್ಲೀಟಾಗಿ. ಸೊ ನೆಕ್ಸ್ಟ್ ಇನ್ನು ಗ್ರಾಮರ್ ಪಾರ್ಟು ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲೂ ಒಂದೊಂದು ಟಾಪಿಕ್ಕು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಯಾವ ಮೋಸ್ಟ್ ಕೇಳಿದ್ದಾನೆ, ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಲಿ ಎಲ್ಲ ಮಾಡ್ತೀವಿ. ಇದನ್ನು ಈ PYQ ಸೀರೀಸ್ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್.